ನೋಡಿ, ಕಾಂಗ್ರೆಸ್ಸಿನ ಭದ್ರಕೋಟೆ ಅಂತ ಗುರುತಿಸಿಕೊಂಡಿದ್ದ ಕ್ಷೇತ್ರ ಛಿದ್ರ ಆಯ್ತಾ ಅನ್ನೋದಕ್ಕೆ ಈ ಕಾಂಗ್ರೆಸ್ನಲ್ಲಿ ಆಗ್ತಿರೋ ಬೆಳವಣಿಗೆನೇ ಸಾಕ್ಷಿ. ಅದರಲ್ಲೂ ಕೂಡ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ವಿಚಾರವಾಗಿ ಇಲ್ಲಿ ಈ ಜಮೀರ್ ಅಹಮದ್ ಅವರು ಇದ್ದ ಒಂದು ಕ್ಷೇತ್ರ ಏನಿದೆ JDS, ಕುಮಾರಸ್ವಾಮಿ ಇವತ್ತೇನು ಬಂದು ಮಾತಾಡ್ತಾ ಇದ್ದಾರೆ, ಈ ಪರಿಸ್ಥಿತಿಯ ಲಾಭ ಎತ್ತೋದಕ್ಕೆ JDSಗಿಂತ ಮತ್ತೊಂದು ಪಕ್ಷ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ಗೆ ಪರ್ಯಾಯ ಮುಸಲ್ಮಾನ್ ಸಮುದಾಯಕ್ಕೆ ಇನ್ನೊಂದು ಪಕ್ಷ ಇದ್ದಿದ್ರೆ ಅದು JDS ಆಗಿತ್ತು. ಜಾತ್ಯತೀತ ಅನ್ನುವಂತ ನಿಟ್ಟಲ್ಲಿ ಬಂದಿರೋದ್ರಿಂದ ಆ ಪಕ್ಷದ ಮೇಲೆ ನಂಬಿಕೆ ಇಟ್ಟು ಕಾಂಗ್ರೆಸ್ ಇಂದ ಯಾರು ಭಿನ್ನಮತೀಯರಿದ್ರು ಎಲ್ಲರೂ ಕೂಡ ಈ ಕಡೆ ಬಂದು ಕೂತ್ಕೋತಾ ಇದ್ರು. ಆದ್ರೆ JDS ಆ ಒಂದು ಹಿಡಿತವನ್ನು ಕಳೆದುಕೊಂಡಿತ್ತು. ಇತ್ತೀಚೆಗೆ ಬಿಜೆಪಿ ಜೊತೆ ಸಖ್ಯ ಮಾಡ್ತು. ಬಿಜೆಪಿ ಸಿದ್ಧಾಂತ ಮುಸಲ್ಮಾನ್ ಸಮುದಾಯಕ್ಕೆ ಒಪ್ಪಿತಾ ಅಲ್ಲ ಅನ್ನುವಂಥ ಅವರ ಒಂದು ಹಿಡಿತದಿಂದ ಕಾಂಗ್ರೆಸ್ಗೆ ಪೂರ್ತಿ ಕಾಂಗ್ರೆಸ್ ಕಡೆ ಬಂದಿದ್ರು. ಎಲ್ಲೋ ಒಂದ್ ಕಡೆ SDPI ಇನ್ನೊಂದು ಮತ್ತೊಂದು ಹೋಗ್ತಾ ಇತ್ತು. ಇವತ್ತು JDSನ ಕುಮಾರಸ್ವಾಮಿ ಏನ್ ಹೇಳ್ತಾ ಇದ್ದಾರೆ, ಆ ಸಮುದಾಯದ ಜನರಿಗೆ, ಮತದಾರರಿಗೆ ಈಗ ಅರ್ಥ ಆಗ್ತಾ ಇದೆ ಅನ್ನುವಂಥದ್ದನ್ನು. ಕಾಂಗ್ರೆಸ್ಸಿನ ಬಲಹೀನತೆ ಏನಿದೆ ಇವತ್ತು ನಡ್ಕೊಂಡಿರೋದು ದಾವಣಗೆರೆ ಒಂದೇ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಸಲ್ಮಾನ್ ಸಮುದಾಯಕ್ಕೆ ಯಾವ ರೀತಿ ನಡೆಸ್ಕೊಳ್ತು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ದಂಗಿದೆ. ಇವತ್ತು ದಾವಣಗೆರೆಯಲ್ಲಿ ಮುಸಲ್ಮಾನ್ ಸಮುದಾಯ ದೊಡ್ಡ ಮಟ್ಟಕ್ಕೆ ದೊಡ್ಡ ಪ್ರಮಾಣದಲ್ಲಿ ಇದ್ರೂ ಕೂಡ ನಿಮಗೊಂದು ಟಿಕೆಟ್ ಅನ್ನ ಅಲ್ಲಿ ಗಳಿಸೋದಕ್ಕಾಗಿಲ್ಲ. ಹಂಗಾಗಿ ನಿಮ್ಮನ್ನು ನಡ್ಸ್ಕೊಂಡಿರೋ ರೀತಿ ನೋಡಿ ಅನ್ನುವಂಥದ್ದನ್ನ ಒಂದು ಕುಹಕ ಆಡದಂತೆ ಇತ್ತು. ಈ ನಿಟ್ಟಲ್ಲಿ ನೋಡಿದ್ರೆ ಕಾಂಗ್ರೆಸ್ ಸರ್ಕಾರ ಚುನಾವಣಾ ಸಂದರ್ಭದಲ್ಲಿ ಮುಸಲ್ಮಾನ್ ಸಮುದಾಯಕ್ಕಾದಂಥ ಅವಮಾನವನ್ನು ಅಥವಾ ಒಂದು ಹಿನ್ನಡೆಯನ್ನು ಪರಿಗಣಿಸಿ ಜಮೀರ್ ಅಹಮದ್, ನಸೀರ್ ಅಹಮದ್ ಮತ್ತೆ ಜಬ್ಬರ್ ಕೂತ್ಕೊಂಡು ಬಹಿರಂಗ ಪ್ರಚಾರದಲ್ಲಿ ದಾವಣಗೆರೆಯಲ್ಲಿ ಕಾಣಿಸ್ಕೊಳ್ಳದೇನೆ ಒಳಗೊಳಗೆ ಒಂದಷ್ಟು ಒಪ್ಪಂದಗಳನ್ನು ಮಾಡಿಕೊಂಡು SDPIಯನ್ನ ಗೆಲ್ಲಿಸೋ ಪ್ರಯತ್ನ ಮಾಡಿದ್ರು. ಇಲ್ಲಿಯ ಮುಸಲ್ಮಾನ್ ಮತಗಳನ್ನ SDPI ಕಡೆಗೆ, ಕಾಂಗ್ರೆಸ್ ಅನ್ನ ಬಿಟ್ಟು SDPI ಕಡೆಗೆ ತಿರುಗಿಸಿದ್ರು ಅನ್ನುವಂಥ ಅಪವಾದವನ್ನು ಇವತ್ತು ಹೊತ್ಕೊಂಡಿರುವಂಥದ್ದು ಜಮೀರ್ ಅಹಮದ್ ತಲೆದಂಡ ಮಾಡಿ ಆ ಸಮುದಾಯ ವಿರೋಧ ಕಟ್ಟಿಸ್ಕೊಳ್ಳೋದು ಕಾಂಗ್ರೆಸ್ಸಿಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅನಿವಾರ್ಯ ಅಲ್ಲ. ಅದು ಅಂದ್ರೆ ಹೇಳೋದಕ್ಕೆ ಮಾತ್ರ ಈಸಿ ಇದೆ, ಅಷ್ಟೊಂದು ಈಸಿ ಅಲ್ಲ. ಸದ್ಯದ ರಿಜ್ವಾನ್ ನಂಬಿಕೊಂಡು ಜಮೀರ್ ಅಹಮದ್ ತಲೆದಂಡ ಆಗುತ್ತೆ. ರಾಜಣ್ಣ ಬೇರೆ, ಜಮೀರ್ ಬೇರೆ. ಜಮೀರ್ ಬೆಳೆದು ನಿಂತಿರೋ ಪರಿಯೇ ಬೇರೆ ಇದೆ. ಸೊ ನಜೀರ್ ಅಹಮದ್ ತೆಗಿಬಹುದು, ಅಥವಾ ಇನ್ಯಾವುದೋ ಬಾಲ ಕಟ್ ಮಾಡಬಹುದು, ಜಬ್ಬರ್ ಕಟ್ ಮಾಡಬಹುದು, ಅಥವಾ ಜಮೀರ್ ಅಹಮದ್ಗೆ ಇನ್ನೂ ಅಕ್ಕಪಕ್ಕ ಯಾವುದು ಇದೆಯೋ ಅದೆಲ್ಲ ಕಟ್ ಮಾಡಬಹುದು. ಜಮೀರ್ ಅಹಮದ್ನೇ ಬದಿಗೆ ಸಲ್ಲಿಸಿ ನಿಲ್ಲಿಸ್ತೀನಿ ಅನ್ನುವಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸಿಗಲ್ಲ. ಈಗಾಗಲೇ ಮುಸಲ್ಮಾನ್ ಸಮುದಾಯದ ಕೋಪಕ್ಕೆ ಗುರಿಯಾಗಿರುವಂತ ಕಾಂಗ್ರೆಸ್ ಮತ್ತೊಬ್ಬ ಮುಸಲ್ಮಾನ್ನ ಪ್ರಮುಖ ನಾಯಕನನ್ನು ತೆಗೆದು ಮತ್ತೊಂದ್ಸರಿ ರಿಸ್ಕ್ ಎತ್ಕೊಳತ್ತಾ? ಅಸಾಧ್ಯ. ಅದು ಬೇರೆ ನಿಟ್ಟಲ್ಲಿ ಇನ್ನೊಂದು ಅವಕಾಶ ಸಿಕ್ಕಿದಾಗ ಜಮೀರ್ಗೆ ಏನ್ ಪಾಠ ಕಲಿಸ್ಬೇಕು ಮಾಡಬಹುದೇ ವಿನಃ ಸದ್ಯದ ಪರಿಸ್ಥಿತಿಯಲ್ಲ. ಬೆಂಕಿ ಬಿದ್ದಿರ್ಬೇಕಾದ್ರೆ ಆರಿಸೋ ಪ್ರಯತ್ನ ಮಾಡ್ತಾರೆ. ಬೆಂಕಿ ಎಲ್ಲಿ ಬಿದ್ದಿದೆ, ಯಾರು ಹಚ್ಚಿದ್ದಾರೆ ಅನ್ನುವಂಥ ಪ್ರಯತ್ನ ಮಾಡೋದಿಲ್ಲ. ಈ ಕಾಂಗ್ರೆಸ್ ಅದೇನಾದ್ರು ಮಾಡ್ತು ಅಂತಂದ್ರೆ ಬಿದ್ದಿರೋ ಮನೆಗೆ ಬೆಂಕಿ ಯಾರು ಹಾಕಿದ್ದಾರೆ ಅಂತ ಹುಡ್ಕೊಂಡು ಬೇರೆ ಎಲ್ಲೋ ಅಂತ ಹುಡ್ಕೊಳ್ಳೋದ್ರೆ ಮನೆ ಸುಟ್ಟೋಗ್ಬಿಡುತ್ತೆ. ಆ ಪರಿಸ್ಥಿತಿ ಕಾಂಗ್ರೆಸ್ನ ಅಂದ್ರೆ ಪ್ರಮುಖರು ಇದರಲ್ಲಿ, ಸ್ವಲ್ಪ ಪಂಡಿತರು ಇದ್ದಾರೆ. ಹಾಗಾಗಿ ಜಮೀರನ್ನ ಎತ್ತಿ ಬದಿಗೆ ಸರಿಸಿ ನಿಲ್ಲಿಸುವಷ್ಟು ದುಸ್ಸಾಹಸ ಕೈ ಹಾಕಲ್ಲ, ದುಸ್ಸಾಹಸನೇ ಆಗಿಬಿಡುತ್ತೆ. ಆ ನಿಟ್ಟಲ್ಲಿ ಕಾರ್ಯಾಚರಣೆ ಆಗೋದು ಇಲ್ಲ, ಸದ್ಯದ ಪರಿಸ್ಥಿತಿಯಲ್ಲಿ ಆಗೋದಿಲ್ಲ ಅಂತ ಅನ್ಸುತ್ತೆ. ಹಾಗೇನಾದ್ರೂ ಆದ್ರೆ ಕಾಂಗ್ರೆಸ್ಸಿಗೇನೋ ಬದಲಾವಣೆ ಮಾಡ್ಕೊಳ್ಬೇಕಾದಂತ, ಅಥವಾ ಒಂದೇನೋ ಮುಸಲ್ಮಾನರು ಇಲ್ಲದೆ ಗೆಲ್ತೀವಿ ಅನ್ನುವಂಥ ಭ್ರಮೆಯಲ್ಲಿ ಏನಾದ್ರೂ ಬಂದು ನಿಂತ್ಕೊಂಡ್ರೆ ಸಾಧ್ಯತೆ ಇರುತ್ತೆ. ಹಂಗೆ ಆ ಇಡೀ ಸಮುದಾಯದ ಒಂದಷ್ಟು ವರ್ಗ ನಂಬಿಕೊಂಡು ಕೂತಿರುವಂಥ ಜಮೀರನ್ನ ಏಕಾಏಕಿ ತೆಗೆದಕ್ಕಾಗಲಿಲ್ಲ. ಇವರು ನಸೀರ್ ಅಹಮದ್, ಆಮೇಲೆ ಜಬ್ಬರ್ ಮೇಲ್ಗಡೆ ಇಡೀ ಸಮುದಾಯಕ್ಕೆ ಬೇಜಾರಿದೆ. ಒಂದ್ಸರಿ ಅಖಾಡಕ್ಕೆ ಬರ್ತೀನಿ ಅಂತ ಹೇಳಿದ್ರಿ, ಆಮೇಲೆ ಅದು ಯಾವುದೋ ಆಮಿಷಕ್ಕೆ ಬಲಿಯಾದ್ರೆ ನೆಕ್ಸ್ಟ್ ಒಂದ್ಸರಿ MLC ಮಾಡ್ತಾರೆ ಅಂತ ಹೇಳಿದ ತಕ್ಷಣಕ್ಕೆ ನಮ್ಮ ಸಮುದಾಯ ಬಿಟ್ಬಿಟ್ಟು ನೀವು ಒಳಗಡೆ ಮತ್ತೆ ಕೂತ್ಕೊಂಡ್ರಲ್ಲ ಅಂತ ಆಲ್ರೆಡಿ ಸಮುದಾಯಕ್ಕೆ ಒಂದು ಕೋಪ ಇರೋದ್ರಿಂದ ಅವ್ರನ್ನೋ ಅಥವಾ ನಜೀರ್ ಅಹಮದ್ನೋ ತೆಗೆದ ತಕ್ಷಣಕ್ಕೆ ಏನೂ ಆಗೋದಿಲ್ಲ. ಜಮೀರ್ ಎಲ್ಲೂ ಕೂಡ ಮುಸಲ್ಮಾನ್ ವಿರೋಧಿ ಹೇಳಿಕೆ ಕೊಟ್ಟಿಲ್ಲ, ಸಮುದಾಯವನ್ನ ಬಿಟ್ಕೊಟ್ಟು ಮಾತಾಡಿಲ್ಲ. ದಾವಣಗೆರೆಯಲ್ಲಿ ಮುಸಲ್ಮಾನರಿಗಾದ ಅವಮಾನವನ್ನೇ ಪರಿಗಣಿಸಿ ಬಹಿರಂಗವಾಗಿ ನಿಮ್ಮ ಬಳಿ ಬಂದು ಮತಯಾಚನೆ ಮಾಡಲಿಲ್ಲ. ಬಾಗಲಕೋಟೆಯಲ್ಲಿ ನಿಂತ್ಕೊಂಡು ಬಹಿರಂಗವಾಗಿ ಮತಯಾಚನೆ ಮಾಡ್ತಾರೆ. ಅದೇ ಜಮೀರು ಇಲ್ಲಿ ಬಂದ್ಬಿಟ್ಟು ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡು ಎದ್ದು ಹೋಗ್ತಾರೆ ಅಷ್ಟೇ. ಬಹಿರಂಗವಾಗಿ ನಿಮ್ಮ ಹತ್ರ ಬಂದು ಮತಯಾಚನೆ ಮಾಡಲಿಲ್ಲ. ಹಾಗಾಗಿ ಮುಸಲ್ಮಾನ್ ಸಮುದಾಯ ಜಮೀರ್ ಅಹಮದ್ ಅವರನ್ನ ಎಲ್ಲೂ ಕೂಡ ಬೈದಾಡ್ಕೊಂಡು ಓಡಾಡ್ತಾ ಇಲ್ಲ. ಅಂತ ಜಮೀರನ್ನ ಎತ್ತಿ ಬದಿಗೆ ಸರಿಸೋದಕ್ಕೆ ಕಾಂಗ್ರೆಸ್ ಸದ್ಯದ ಪರಿಸ್ಥಿತಿಯಲ್ಲಿ ಸಾಧ್ಯ ಇಲ್ಲ, ಮತ್ತೆ ಅದು ಮಾಡೋದು ಇಲ್ಲ, ದುಸ್ಸಾಹಸ ಆಗೋದು.
ಬಟ್ ಚುನಾವಣೆ ಆಗ್ತಿದ್ದಂತೆಯೇ ಈ ತಲೆದಂಡದ ವಿಚಾರ ಕೈ ಹಾಕಿದ್ರು ಅಂತಂದ್ರೆ ಎಲ್ಲೋ ಒಂದು ಕಡೆ ಇದರ ಎಫೆಕ್ಟ್ ಕಾಂಗ್ರೆಸ್ಗೆ ಆಗಿದೆ ಅನ್ನೋ ಒಂದು ಆಂತರಿಕ ವರದಿ ಕೂಡ ಹೋಗಿರ್ಬೋದು ಅನ್ಸುತ್ತೆ. ಇಲ್ಲಾಂದ್ರೆ ಇಷ್ಟು ಬೇಗ ಆಕ್ಷನ್ಸ್ ಗಳನ್ನ ಹೆಂಗ್ ತೆಗೆದುಕೊಂಡು ಚುನಾವಣಾ ಪೂರ್ವದಲ್ಲೇ ಒಂದಷ್ಟು ಮಾಹಿತಿಗಳು ಬಂದಿದ್ದು. ಪಂಡಿತರ ಲೆಕ್ಕಾಚಾರ ಆಗಿದ್ದೇನು ಅಂತಂದ್ರೆ, ಮುಸಲ್ಮಾನ್ ಸಮುದಾಯ ಯಾವಾಗ ಇವ್ರ ಮೇಲ್ಗಡೆ ಕೋಪ ತೋರಿಸ್ಕೊತಾ ಬಂತು, ಅವ್ರ ಅಸಮಾಧಾನಗೊಂಡ್ರು, ಅಲ್ಲೇ ಬಿಜೆಪಿಗೆ ಲಾಭ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಆದಿಲ್ ಪಾಷಾ, ಅಫ್ಸರ್ ಕೊಡ್ಲಿಪೇಟೆ ಇವರೆಲ್ಲ ಭಯಂಕರ ಕೊಡ್ಲಿಯೇಟೆ ಕೊಟ್ಟಿರೋದು ಒಳಗಡೆ. ಹೌದು, ತುಂಬಾ ದೊಡ್ಡ ಮಟ್ಟದ ಹೊಡೆತ ಬಿದ್ದಿರೋದು ಆ ಸಮುದಾಯದ ಮೂಲಕ ಕಾಂಗ್ರೆಸ್ಸಿಗೆ ಈ ರೀತಿ ಬಿದ್ದಾಗ ಒಂದು 30-40 ಸಾವಿರ ಮತಗಳನ್ನ ಇವರೇ ಹಂಚ್ಕೊಂಡು ಹೋಗ್ಬಿಟ್ರೆ ಬಿಜೆಪಿ ಸಣ್ಣ ಪ್ರಮಾಣದ ಅಂತರದಲ್ಲಾದ್ರೂ ಗೆಲ್ಲುತ್ತೆ ಅಂತ. ಇವತ್ತಿಗೂ ದಾವಣಗೆರೆ ಮಲ್ಲಿಕಾರ್ಜುನ್ ಹೇಳ್ತಾ ಇರೋದೇನಂದ್ರೆ ಅಂತರ ಕಡಿಮೆ ಆಗಿದೆಯೇನೋ ಅನ್ನುವಂತ ನಿಟ್ಟಲ್ಲೇ ಮಾತಾಡ್ತಿದ್ದಾರೆ. ದೊಡ್ಡ ಅಂತರದಿಂದ ಗೆಲ್ತೀವಿ ಆ ಭರವಸೆ ಇಲ್ಲ. ಇವ್ರು ಗೆದ್ರೂ ಸಣ್ಣ ಪ್ರಮಾಣದ ಅಂತರದಲ್ಲೇ ಗೆಲ್ಲಬೇಕು. ಬಿಜೆಪಿ ಗೆದ್ರೂ ಕೂಡ, ದಾಸಕರಿಯಪ್ಪ ಗೆದ್ರೂ ಕೂಡ ಒಂದು 5-6 ಸಾವಿರದ ಅಂತರಗಳಿಂದ ಬಿಜೆಪಿ ಗೆಲುವು ಸಾಧ್ಯತೆ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅಲ್ಲಿ ಓಡಾಡ್ತಾ ಇರೋದ್ರಿಂದ ಸ್ವಲ್ಪ ತಲೆ ಗಿರ್ ಅಂತ ಇದೆ. ಎಲ್ಲರೂ ಹೋಗಿ ಅಲ್ಲಿ ಕೂತ್ಕೊಂಡಾಗ್ಲೂ ನಮ್ಗೇನು ಮಾಡೋದಕ್ಕಾಗಿಲ್ಲ. ಇಡೀ ಸಮುದಾಯದ ವಿಶ್ವಾಸವನ್ನು ತಗೊಳ್ಳೋದಕ್ಕೆ ಆ ಮುಸಲ್ಮಾನ್ ಸಮುದಾಯದ ನಾಯಕನಿಗೆ ಕಬಾಬ್ ತಿನ್ಸಿದ್ರು ಆಗ್ಲಿಲ್ವ. ಆ ನಿಟ್ಟಲ್ಲಿ ಒಂದಷ್ಟು ಹಿನ್ನಡೆನೇ ಅದು. ಜಮೀರು ಮತ್ತೆ ನಜೀರ್ ಅಹಮದ್, ಜಬ್ಬರ್ ಎಲ್ಲ ಕೂತ್ಕೊಂಡು ವಿಶ್ವಾಸಕ್ಕೆ ತಗೊಂಡ್ರು ಕೂಡ ಅವರು ಒಳಗಡೆ ಬಿರಿಯಾನಿ ಬೇರೆ ಕಡೆ ಹಂಚಿಬಿಟ್ರಲ್ಲ ಅನ್ನುವಂಥದ್ದು ಇವರ ಆರೋಪ. ಸೊ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸೋತ್ರೆ ಅದಕ್ಕೆ ಜಮೀರ್ನೇ ಮೂಲ ಕಾರಣ ಮಾಡಿಕೊಂಡು ಸ್ವಲ್ಪ ಶಪಿಸಬಹುದೇ ವಿನಃ ಬೇರೆ ಯಾವುದೇ ಕಟ್ಟುನಿಟ್ಟಿನ ಕ್ರಮ ಜಮೀರ್ ಮೇಲೆ ಆಗುವಷ್ಟು ಕಾಂಗ್ರೆಸ್ಸಿನ ಪರಿಸ್ಥಿತಿ ಸರಿ ಇಲ್ಲ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.